ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 2014ಕ್ಕೆ ಮುಂಚೆ ಕೇಂದ್ರದಲ್ಲಿದ್ದು ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದು, ರಾಜ್ಯದಲ್ಲಿದ್ದು ಕೂಡ 2013ರಲ್ಲಿ ಕಾಂಗ್ರೆಸ್ ಪಾರ್ಟಿ. ನಮ್ಮ ರಾಜ್ಯದಲ್ಲಿ 13ರಿಂದನೇ ನಾವು ಗಣನೆಗೆ ತಗೊಂಡ್ರೆ 13ರಿಂದ ಈಗ 25 ಅಂತ ಲೆಕ್ಕ ಹಾಕೊಂಡ್ರೆ ಮಧ್ಯದ 4 ವರ್ಷದ ಅವಧಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂದರ್ಭಗಳಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಾರ್ಟಿ. ಅಂದರೆ ಈ ಉಳಿದೆಲ್ಲ ಸಂದರ್ಭದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಾರ್ಟಿ 2014ರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿತ್ತು. 19ರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. 24ರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ. ಶಿಕ್ಷಕರನ್ನ, ತಹಸೀಲ್ದಾರರನ್ನ, ಡಿಸಿಯನ್ನ, ಕಮಿಷನರ್ನ, ಬಿಬಿಎಂಪಿ ಕಮಿಷನರ್ನ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಚುನಾವಣಾ ಆಯೋಗ ನಿಮ್ಮ ಕೈಲೇ ಇರೋದು. ನೀವೇ ಟ್ರಾನ್ಸ್ಫರ್ ಮಾಡಿರೋದು, ಅವ್ರನ್ನ ಪೋಸ್ಟಿಂಗ್ ಮಾಡಿರೋದು ನೀವೇ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿರೋದು ನೀವೇ. ಅಧಿಕಾರ ದುರುಪಯೋಗ ಯಾರು ಮಾಡಿದ್ದಾರೆ? ಮಾಡಿದ್ರೆ ನೀವೇ ಮಾಡಬೇಕು. ಚುನಾವಣಾ ಆಯೋಗ ಓಪನ್ ಸರ್ಕ್ಯುಲರ್ ಹೊರಡಿಸುತ್ತೆ ಹೊರತು ಇಂಪ್ಲೂಯೆನ್ಸ್ ಮಾಡೋ ಅಧಿಕಾರ ಇಲ್ಲ, ಅಥವಾ ಇಂಪ್ಲೂಯೆನ್ಸ್ ಮಾಡುವಂಥ ಸಾಮರ್ಥ್ಯ ಇಲ್ಲ. ಇಂಪ್ಲೂಯೆನ್ಸ್ ಮಾಡೋ ಸಾಮರ್ಥ್ಯ ಇರೋದು ಯಾರಿಗೆ? ಆಡಳಿತ ನಡೆಸೋರು ಬೆದರಿಕೆ ಹಾಕ್ಬೋದು, ಚುನಾವಣಾ ಆಯೋಗ ಬೆದರಿಕೆ ಹಾಕಲ್ಲ. ಅಲ್ಲಿಗೆ ನಿಮಗೆ ಆ ರೀತಿ ಏನಾದ್ರು ಮಾಲ್ ಪ್ರಾಕ್ಟೀಸ್ ಮಾಡಿದಿರೋ ಅಂತಕ್ಕಂಥ ಅನುಮಾನ ನಮಗೆ ಕಾಡುತ್ತೆ. ಯಾಕೆ ಅಂದರೆ ನಿಮ್ಮ ಹಿಸ್ಟ್ರಿ ಮಾಲ್ ಪ್ರಾಕ್ಟೀಸ್ನಲ್ಲಿ ಸಾಬೀತಾಗಿರೋ ನಿಮ್ಮ ಇತಿಹಾಸ ಇದೆ.